ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ಜೂನ್ 2026. मुरली महावाक्यಗಳು मीठे बच्चे। इस समय तुम बच्चे बाबा के ऊपर बलिहार जाओ तो 21 जन्मों के लिए तुम सदा सुखी बन जाएंगे। ಈ ಸಮಯ ತಾವು ಮಕ್ಕಳು ತಂದೆಯ ಮೇಲೆ ಬಲಿಹಾರಿಗಳಾಗಿದ್ದೇ ಆದರೆ 21 ಜನ್ಮಗಳಿಗಾಗಿ ತಾವು ಸದಾ ಸುಖಿಯಾಗಿರುತ್ತೀರಿ. ಅಂಡರ್ಲೈನ್. ಬಹಳ ಸೂಕ್ಷ್ಮ ಗುಹೆ ಮಹಾವಾಕ್ಯ. ಈ ಸಮಯ ನಾಟಕ ಕಂಪ್ಲೀಟ್ ಆಗುವಂಥ ಸಮಯದಲ್ಲಿ ನಾಟಕದಲ್ಲಿ ಆ್ಯಕ್ಟರ್ ಆಗಿ ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಂದಿರುವಂತಹ ಎಲ್ಲ ಆತ್ಮರು ತಮ್ಮ ಮಾನವ ಜೀವನದೊಳಗೆ ಆ ಮಾನವ ಜೀವನದ ಬಂಧನದಲ್ಲಿ ಬಂಧಿತಾಗಿದ್ದಾರೆ. ಇದು ಇಂಥ ಸಮಯ ಇದೆ. ಆ ಎಲ್ಲ ಬಂಧನಗಳಿಂದ ಮುಕ್ತಾಗೋದಕ್ಕಾಗಿ ಪುನಃ ಸುಖದ ಒಂದು ಭಾಗ್ಯವನ್ನು, ಸುಖದ ಆಸ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕಾಗಿ ಪರಮಾತ್ಮನಿಗೆ ಬಲಿಹಾರಿ ಆಗಬೇಕಾಗಿದೆ. ಬಲಿಹಾರಿ ಆಗೋದು ಅಂತಂದರೆ ಇರುವ ವಸ್ತುವನ್ನು ಕೊಟ್ಬಿಡೋದು ಅಂತಾನೂ ಅಲ್ಲ. ಬಲಿಹಾರಿ ಆಗೋದು ಅಂದರೆ ಸಾಯೋದು ಅಲ್ಲ. ಬಲಿಹಾರಿ ಆಗೋದು ಅಂತಂದರೆ ಕೇವಲ ಆತ್ಮ ಆಗೋದು, ಕೇವಲ ನಗ್ನರಾಗೋದು, ಅರ್ಥಾತ್ ಖಾಲಿ ಆಗೋದು. ಬಲಿಹಾರಿ ಆಗೋದು ಅಂತಂದರೆ ನನ್ನದೇನೂ ಇಲ್ಲ. ಬಲಿಹಾರಿ ಆಗೋದು ಅಂದರೆ ಕಂಪ್ಲೀಟ್ ಅರ್ಪಿತರಾಗೋದು. ಅರ್ಥಾತ್ ಈ ವಿಶ್ವ ನಾಟಕದಲ್ಲಿ ಯಾವಾಗ ನಾನು ಇಲ್ಲಿಗೆ ಗೇಮ್ ಆಟ ಆಡಲಿಕ್ಕೆ ಬಂದೋ ಅಥವಾ ಈ ಫಿಲ್ಮಲ್ಲಿ ವೀಕ್ಷಕನಾಗಿ ನೋಡಲಿಕ್ಕೆ ಬಂದೋ, ನನಗೆ ಶರೀರ ಸಿಕ್ಕಿದೆ, ಸಾಮಾನು ಸಿಕ್ಕಿದೆ, ಸಂಬಂಧಗಳು ಸಿಕ್ಕಿವೆ, ಆದರೆ ಇವ್ಯಾವೂ ನನ್ನವಲ್ಲ. ಆದರೂ ಈ ಮನಸ್ಸು ರಾವಣನ ಒಂದು ಸಂಪ್ರದಾಯದ ಅನುಸಾರ ಮನಸ್ಸು ತಿಳ್ಕೊಂಡಿದೆ ನಾನು ದೇಹ ಅಂತ. ದೇಹದ ಏನೆಲ್ಲ ಸಾಮಗ್ರಿಗಳು, ದೇಹದ ಏನೆಲ್ಲ ವಿಶೇಷತೆಗಳಿವೆ ಅವೆಲ್ಲವೂ ನನ್ನದು ಅಂತ ತಿಳ್ಕೊಂಡಿರುವಂತಹ ಈ ಎಲ್ಲ ಮನಸ್ಸಿನ ಭಾವನೆಗಳಲ್ಲಿ ತುಂಬಿದ ಅಹಂಕಾರ, ಅಜ್ಞಾನವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದು. ಅರ್ಥಾತ್ ಇದು ಯಾವುದೂ ನಾನಲ್ಲ ಬಾಬಾ, ನಾನು ಕೇವಲ ನಿಮ್ಮ ಸಮಾನ, ನಿಮ್ಮ ಸಂತಾನ, ಶುದ್ಧ ಆತ್ಮ ಇದ್ದೀನಿ ಅನ್ನುವ ಸಮರ್ಪಣಾ ಭಾವ ಏನಿದೆಯಲ್ಲ, ಇದರಿಂದ ಈ ರೀತಿ ಬಲಿಹಾರಿ ಆಗೋದ್ರಿಂದ 21 ಜನ್ಮಕ್ಕೆ ನೀವು ಸದಾ ಸುಖಿ ಆಗ್ತೀರಿ. प्रश्न: ज्ञानी बच्चों को अपनी अवस्था ठीक रखने के लिए कौन से आदत पक्के डालनी चाहिए? ಜ್ಞಾನಿ ಮಕ್ಕಳು ತಮ್ಮ ಅವಸ್ಥೆಯನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತಂದರೆ ಯಾವ ಒಂದು ಹವ್ಯಾಸ ಪಕ್ಕ ಹಾಕಿಕೊಂಡಿರಬೇಕು? ಉತ್ತರ: ಸವೇರೆ ಸವೇರೆ ಉಠನೆ ಕಿ. ಜ್ಞಾನಿ ಮಕ್ಕಳ ಸ್ಥಿತಿ, ಮನೋಸ್ಥಿತಿ ಗಟ್ಟಿಯಾಗಬೇಕು ಅಂದರೆ, ಸರಿ ಇರಬೇಕು ಅಂದರೆ ಯಾವ ಒಂದು ಹವ್ಯಾಸ ಇರಬೇಕು? ಅಮೃತ ವೇಳೆ ಏಳುವಂತಹ ಹವ್ಯಾಸ. सवेरे सवेरे उठकर बाबा की याद में बैठना, ये बहुत अच्छी धारणा है. ಬೆಳಗ್ಗೆ ಎದ್ದು ಪರಮಾತ್ಮನ ನೆನಪಿನಲ್ಲಿ ಕೂತ್ಕೊಳ್ಳುವಂಥದ್ದು ಬಹಳ ಒಳ್ಳೆಯ ಧಾರಣೆಯಾಗಿದೆ. ಪುರುಷಾರ್ಥಿಗಳಿಗೆ ಅಮೃತ ವೇಳೆಯ ಬಹಳ ಅವಶ್ಯಕತೆ ಇದೆ. ಶ್ರೇಷ್ಠ ಪುರುಷಾರ್ಥಿ ಯಾರು ಸೂಕ್ಷ್ಮ ಪುರುಷಾರ್ಥಿ ಇದ್ದಾರೋ ಅವರಿಗೆ ಸೂಕ್ಷ್ಮ ಪುರುಷಾರ್ಥದಲ್ಲಿ ಕೇವಲ ಅಮೃತ ವೇಳೆಯಲ್ಲಿ 2 ಗಂಟೆಗೆ ಎದ್ರಷ್ಟೇ ಸಾಲದು. ಈ ಪೂರಾ ಸಂಗಮಯುಗ ಅಮೃತ ವೇಳೆಯಾಗಿದೆ. ಪೂರಾ ಸಂಗಮಯುಗದ ಅಮೃತ ವೇಳೆಯಲ್ಲಿ ಎದ್ದು ಅರ್ಥ ಸದಾ ಜಾಗೃತ, ಸದಾ ಅರಿವಿನೊಳಗಿದ್ದು, ಸದಾ ತನ್ನನ್ನು ಆತ್ಮಸ್ಮೃತಿಯಲ್ಲಿದ್ದುಕೊಂಡು ಯಾರು ಪರಮಾತ್ಮ ತಂದೆ ನೆನಪು ಮಾಡ್ತಾರೋ ಅವರು ಬಾಬನ್ ಪೂರ್ಣ ಆಸ್ತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇದು ನಿಜವಾದ बेहद अमृत वेला. जो बच्चे जल्दी सोते और जल्दी उठ जाते उनकी अवस्था सारा दिन ठीक रहती है. ಯಾರು ಬೇಗನೆ ಮಲಗ್ತಾರೆ ಮತ್ತು ಬೇಗನೆ ಏಳ್ತಾರೆ ಅವ್ರದ್ದು ಇಡೀ ದಿನವೂ ಕೂಡ ಸ್ಥಿತಿ ಬಹಳ ಚೆನ್ನಾಗಿರ್ತದೆ. ಅಜ್ಞಾನಿಯೋं की नींद से ज्ञानी बच्चों की नींद आधी होनी चाहिए. ಅಜ್ಞಾನಿಗಳು ಯಾರು ಈ ಜ್ಞಾನ ಮಾರ್ಗದಲ್ಲಿಲ್ಲ ಅವರ ನಿದ್ರೆ, ನೀವು ಮಕ್ಕಳ ನಿದ್ರೆ, ಅವರ ನಿದ್ರೆಗಿಂತ ತಾವೆಲ್ಲ ಮಕ್ಕಳ ನಿದ್ರೆ ಕಡಿಮೆ ಇರಬೇಕು. ಯಾಕೆಂದರೆ ಅನೇಕ ವ್ಯರ್ಥ ವಿಚಾರಗಳ ಭಾರದಿಂದ
ಜಗತ್ತಿನ ಮನುಷ್ಯರು ಅದನ್ನು ವೇಸ್ಟೇಜನ್ನು ಅಥವಾ ಆ ವ್ಯರ್ಥವನ್ನು ನಿದ್ರೆಯಲ್ಲಿ ತುಂಬಿಕೊಳ್ತಾರೆ. ಆದರೆ ತಾವೆಲ್ಲ ಜ್ಞಾನಿ ಮಕ್ಕಳಂದಮೇಲೆ ತಮ್ಮದು ವ್ಯರ್ಥ ಮುಕ್ತ ಆದಮೇಲೆ ಈಗ ನೀವು ಭಾಳ ಮಲಗಬೇಕು ಅಂತ ಜಗತ್ತಿನವರು ಮಲಗಿದಷ್ಟೇ ಸಮಯ ನೀವು ಮಲಗಬೇಕಂತ ಹಾಗೇನೂ ಇಲ್ಲ ಅಂತಾರೆ ಬಾಬಾ. तो 10 बजे सो जाओ, 2 बजे उठकर बैठो, ಅಂಡರ್ಲೈನ್. 2 ಗಂಟೆಗೆ 10 ಗಂಟೆಗೆ ಮಲ್ಕೊಡ್ರಿ, 2 ಗಂಟೆಗೆ ಎದ್ದು ಬಾಬಾ ನೆನಪಲ್ಲಿ ಕೂಡ್ರಿ ಅಂತಾರೆ ಬಾಬಾ. ಅಂಡರ್ಲೈನ್ ಅಂದರೆ 4 ತಾಸು, 10ರಿಂದ 2 ಗಂಟೆಯವರೆಗೆ 4 ತಾಸು ಕ್ವಾಲಿಟಿ ನಿದ್ರೆ, ಶಕ್ತಿಶಾಲಿ ನಿದ್ರೆ, ಡೀಪ್ ನಿದ್ರೆಯಲ್ಲಿ ನೀವು ಹೋದ್ರಿ ಅಂತಂದರೆ 4 ತಾಸೊಳಗೆ ಪೂರಾ ಬ್ರೈನ್ ಚಾರ್ಜ್ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ 10 ಗಂಟೆಗೆ ಮಲಗಬೇಡ್ರಿ, 10 ಮಾನ ಬಸ್ ಅಂತಿದ್ರು ಬಾಬಾ. 10ಕ್ಕೆ ಮಲಗೋದು ಅಂದರೆ 9ವರೆಗೇ ಎಲ್ಲದರಿಂದ ಮುಕ್ತಾಗಿ, ಡಿಟ್ಯಾಚ್ ಆಗಿ, ಎಲ್ಲ ಚಾರ್ಟ್ ಕೊಟ್ಟು, ಒಂದು ವೇಳೆ ಆಗ ಅಶರೀರಿ ಅಭ್ಯಾಸ ಮಾಡ್ತಾ ಮಾಡ್ತಾ ಒಂದು ವೇಳೆ ನಿದ್ರಾವಸ್ಥೆಗೆ ಜಾರ್ತಿದ್ದೀನಿ ಅಂದ್ರೆ ಆಗ 10 ಗಂಟೆ ಆಗಿರಬೇಕು. ಸೊ 10ಕ್ಕೆ ನಿದ್ದೆ ಹತ್ತಿಬಿಡ್ತು ಅಂದರೆ 2 ಗಂಟೆಗೆ ತಾನಾಗಿಯೇ ಬಹಳ ಸರಳವಾಗಿ ಕಣ್ಣು ತೆಗೀತದ, ಎಚ್ಚರ ಆಗ್ತದ. ಅದಕ್ಕೆ ಬಾಬಾ ಹೇಳ್ತಾರೆ ಬೇಗನೆ ಮಲಗ್ರಿ ಮತ್ತು ಬೇಗನೆ ಏಳ್ರಿ. ಧಾರಣೆಗಾಗಿ ಮುಖ್ಯ ಸಾರ ಮೊದಲೇದು, 21 जन्म सदा सुखी बनने के लिए एक बाप पर पूरा पूरा बलिहार जाना है. 21 ಜನ್ಮಗಳಿಗಾಗಿ ಸದಾ ಸುಖಿಯಾಗಿರೋದಕ್ಕಾಗಿ ತಂದೆಗೆ ಪೂರ್ಣ ಬಲಿಹಾರಿಯಾಗ್ರಿ. ಶ್ರೀಮತ್ ಸೆ ಶ್ರೇಷ್ಠ ಬನನಾ ಹೇ. ಬಾಬಾರ ಶ್ರೀಮತ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ ನೀವು ಶ್ರೇಷ್ಠ ಆಗ್ತೀರಿ. ಮನ್ಮತ್ವ ಪರಮತ್ಕೋ ತ್ಯಾಗದೇನ. ಯಾವುದು ಈ ಮತವನ್ನು ಬಾಬಾ ತ್ಯಾಗ ಮಾಡಿರಿ ಅಂತ ಯಾಕೆ ಹೇಳ್ತಾರಂದ್ರೆ, ನೀವು ಮನಸ್ಸಿನ ಮಾತು ಕೇಳಬೇಡ್ರಿ. ಯಾಕೆ ಕೇಳಬೇಡ್ರಿ? ಮನಸ್ಸು ಭಲೇ ನಿಂದಾಗಿರ್ಬೋದು, ಆದರೆ ಆ ಮನಸ್ಸಿನಲ್ಲಿರುವ ಸ್ಕ್ರಿಪ್ಟ್ ಏನಿದೆಯಲ್ಲ ಅದು ನಿಂದಲ್ಲ, ಅದು ಡ್ರಾಮಾ ಅನುಸಾರ ಬಂದಿದೆ. ಅದಕ್ಕೆ ಮನಸ್ಸಿನ ಮಾತು ಕೇಳೋದು ಅಂದರೆ ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ, ಆ ಸ್ಕ್ರಿಪ್ಟ್ ಏನು ಹೇಳ್ತಾ ಇದೆ ಅದರ ಅನುಸಾರ ನಡೆಯೋದು ಅಂತ. ಈಗ ಸ್ಕ್ರಿಪ್ಟ್ ಅನುಸಾರ ನಡೆಯುವ ಮಾತಿಲ್ಲ, ಬಾಬಾ ಹೇಳಿದ ಶ್ರೀಮತ ಅನುಸಾರ ನಡಿಬೇಕಾಗಿದೆ. ಅಂದರೆ ಮನಸ್ಸೇನು ಹೇಳ್ತದೆ ಹಂಗೆ ನಡೆಯೋದಲ್ಲ, ಶಿವ ಬಾಬಾ ಏನು ಹೇಳ್ತಾರೋ ಹಾಗೆ ನಾವು ನಡಿಬೇಕಾಗಿದೆ. ಅದಕ್ಕೆ ಮನ್ಮತ ಪರಮತ. ಅವರು ಹೀಗೆ ಹೇಳಿದರು, ಜನ ಹೀಗೆ ಹೇಳಿದರು, ಮಾಮ ಹೀಗೆ ಹೇಳ್ತಾರೆ, ಮನೆ ಕಾಕ ಹಿಂಗೆ ಹೇಳ್ತಾರೆ, ಇಲ್ಲ. ಕೋಯಿ ಅವಜ್ಞಾ ನಹಿ ಕರ್ನಿ ಹೇ. ಈ ಸಮಯದೊಳಗೆ ಬಾಬಾ ಹೇಳುವ ಯಾವ ಆಜ್ಞೆಯ ಉಲ್ಲಂಘನೆ ಮಾಡಬೇಡ್ರಿ. ಸೆಕೆಂಡ್ ಪಾಯಿಂಟ್, ಸವೇರೆ ಸವೇರೆ ಉಠ್ಕರ್ ಯಾದ್ ಮೇ ಬೈಠ್ ಕಮಾಯಿ ಕರ್ನಿ ಹೇ. ಬೆಳಿಗ್ಗೆ ಬೇಗನೆ ಎದ್ದು ತಂದೆ ನೆನಪಿನಲ್ಲಿ ಕುಳಿತುಕೊಂಡು ದೊಡ್ಡ ಗಳಿಕೆಯನ್ನು ಮಾಡಿಕೊಡ್ರಿ. ಸೃಷ್ಟಿ ಕೋ ಸ್ವರ್ಗ ಬನಾನೆ ಕಿ ಸರ್ವಿಸ್ ಕಮ್ ಸೆ ಕಮ್ 8 ಗಂಟೆ ಜರೂರ್ ಕರ್ನಿ ಹೇ. ಅಂಡರ್ಲೈನ್. ಈ ಸೃಷ್ಟಿ ಸ್ವರ್ಗ ಆಗಬೇಕು ಅಂದರೆ ಕಡಿಮೆ ಅಂದರೂ 8 ತಾಸು ಸೇವೆ ಮಾಡಿರಿ. ಅದರಲ್ಲೂ ನಂಬರ್ 1 ಮನಸಾ ಸೇವಾ ಆಗಿದೆ, ಆತ್ಮಸ್ಥಿತಿಯಲ್ಲಿ ಸ್ಥಿತಾಗಿರೋದು. 8 ತಾಸಾದರೂ ಮಾಡಬೇಕು ಅಂತಾರೆ ಬಾಬಾ. वरदान, समय और संकल्प सहित अपने सर्व खजानों को विल करने वाले ಮೋಹಜೀತ್ ಭವ. ಸಮಯ ಹಾಗೂ ಸಂಕಲ್ಪ ಸಹಿತ ತಮ್ಮ ಸರ್ವ ಖಜಾನೆಗಳನ್ನು ವಿಲ್ ಮಾಡುವಂತಹ ಮೋಹಜೀತರು ಆಗ್ರಿ. जैसे बच्चे को सब कुछ विल किया जाता, ऐसे आप लोग भी बाबा को अपना वारिस बनाकर सब कुछ विल कर दो तो विल पावर आ जाएगी. ಹೇಗೆ ಮಕ್ಕಳಿಗೆ ಎಲ್ಲವನ್ನು ಅರ್ಪಿಸಿ, ತಂದೆ ಹೇಗೆ ವಾರಿಸ್ ಮಕ್ಕಳಿಗೆ ಎಲ್ಲವನ್ನು ಅರ್ಪಿಸಿಬಿಡ್ತಾರೆ, ಅದೇ ರೀತಿಯಾಗಿ ತಾವು ಕೂಡ ಎಲ್ಲವನ್ನು ತಂದೆಗೆ ಅರ್ಪಿಸಿಬಿಡ್ರಿ, ವಿಲ್ ಮಾಡಿಬಿಡ್ರಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ಶಿವ ಪರಮಾತ್ಮನನ್ನು ತಮ್ಮ ಸಂತಾನ ಮಾಡಿಕೊಡ್ರಿ, ತನ್ನ ಮಗನನ್ನಾಗಿ ಮಾಡಿಕೊಡ್ರಿ. ಹೆಂಗೆ ಅಪ್ಪ ಮಗನಿಗೆ ಎಲ್ಲವನ್ನು ಕೊಡ್ತಾರೋ ಹಂಗೆ ನೀವು ನಿರಾಕಾರ ಪರಮಾತ್ಮ ಮಗನಿಗೆ ನಿಮ್ಮ ಹತ್ರ ಇರುವುದೆಲ್ಲವನ್ನು ಅರ್ಪಿಸಿಬಿಡ್ರಿ, ವಿಲ್ ಮಾಡಿರಿ. तो ವಿಲ್ ಪಾವರ್ ಆ ಜಾಯೇಗಿ. ಮನಸ್ಸಿನಲ್ಲಿ ಏನು ತುಂಬಿದೆ ಅಶುದ್ಧ ಅಹಂಕಾರ, ಇದನ್ನು ವಿಲ್ ಮಾಡಿರಿ ಅಂತಾರೆ ಬಾಬಾ. ಅವಾಗ ಏನು ಬರ್ತದೆ? ಮೈಂಡ್ ಒಳಗೆ ನಿಜವಾಗಿಯೂ ವಿಲ್ ಪವರ್ ಬರ್ತದೆ. ಇಸ್ ವಿಲ್ ಪವರ್ ಸೇ ಮೋಹ ಸ್ವತಃ ನಷ್ಟ ಹೋ ಜಾಯೇಗಾ. ಎಲ್ಲ ಸೇವೆಯಿಂದ ವಂಚಿತ ಆಗಲಿಕ್ಕೆ, ಜ್ಞಾನದಿಂದ ವಂಚಿತ ಆಗಲಿಕ್ಕೆ
ಧಾರಣೆಯ ಅನುಸಾರ ನಡಿದೇ ಇರೋದಕ್ಕೆ, ಸೇವಾದಿಂದ ವಂಚಿತ ಆಗೋದಕ್ಕೆ ಈ ಮೋಹನೇ ಕಾರಣ. ಈ ಮೋಹ ಎಲ್ಲೆಲ್ಲೋ ಸಿಗಿಸ್ತದ. ಬಾಬಾನ ಮಹಾನ್ ಕಾರ್ಯದಲ್ಲಿ ಭಾಗೀದಾರ ಆಗದಂತೆ, ಸಹಯೋಗಿ ಆಗದಂತೆ ಮಾಡ್ತದೆ. ಅದಕ್ಕೆ ನೀವು ಮೊದಲು ವಿಲ್ ಮಾಡಿರಿ. ಬಾಬಾಗ ಮಗ ಅಲ್ಲ, ಹೆಂಗೆ 2 ಮಕ್ಕಳಿದ್ರೆ 2 ಪಾಲ, 4 ಮಕ್ಕಳಿದ್ರೆ 4 ಪಾಲು ಮಾಡ್ತಾರೆ. ಹಾಗೆ ಬಾಬಾ ನಿಮ್ಮ ಮಗ ಅದಾನ, ಅವನಿಗೂ ಎಲ್ಲವನ್ನು ಅರ್ಪಿಸ್ಬಿಡ್ರಿ. ಆಗ ನಿಮಗೆ ವಿಲ್ ಪವರ್ ಬರ್ತದ. वैसे आप लोगों की जो स्मृति है ना, समय और संकल्पों का खजाना है. ನೀವೆಲ್ಲ ಮಕ್ಕಳದೊಂದು ಸ್ಮೃತಿ ಇದೆ, ಸಮಯ ಸಂಕಲ್ಪಗಳ ಖಜಾನೆ ಇದೆ. ಅದನ್ನು ವಿಲ್ ಕರೋ ಅರ್ಥಾತ್ ಶ್ರೀಮತ್ ಪ್ರಮಾಣ ಸೇವಾओं में लगाओ. ಸಮಯ, ಶಕ್ತಿ, ನೆನಪುಗಳನ್ನು, ಸಂಕಲ್ಪಗಳನ್ನು ಶ್ರೀಮತ್ ಅನುಸಾರ ಸೇವೆಯಲ್ಲಿ ತೊಡಗಿಸಿದಾಗ ಮೋಹ ಜೀತಾಗ್ತೀರಿ. ಮೋಹ ಜೀತಾಗೋದು ಅಂದರೆ ಬಂಧನ ಮುಕ್ತರೂ ಆಗ್ತೀರಿ. ಯಾಕಂದರೆ ಈ ಮನಸ್ಸು ನನ್ನ ಮಗ, ನನ್ನ ತಂಗಿ, ಅಥವಾ ನನ್ನ ಸಂಸಾರ, ನನ್ನ ಜೀವನ, ನನ್ನ ಮನೆ, ನನ್ನ ಜಾಬ್, ನನ್ನ ಆಫೀಸ್, ಹೀಗೆ ಮೋಹದಲ್ಲಿ ಸಿಲುಕೊಂಡಿದೆ. ಅಂದರೆ ಅದಕ್ಕೆ ಬಾಬಾ ಹೇಳ್ತಾರೆ, ಮೋಹದಲ್ಲಿ ಸಿಲುಕಿಕೊಳ್ಳುವುದೇ ಬಂಧನದಲ್ಲಿ ಸಿಲುಕೋದು ಅಂತ. ಹೀಗೆ ನನ್ನ ಸೆಂಟರ, ನನ್ನ ಸ್ಟೂಡೆಂಟ್, ನನ್ನ ಏರಿಯಾ, ಅಥವಾ ಇದು ನಮ್ಮ ಒಂದು ಎಲ್ಲ ಕೆಲಸ, ನಾವು ಮಾಡಿದ ಸೇವಾ, ಇಲ್ಲಿ ನಾವು ಹುಟ್ಟಿಸಿದಂಥ ವ್ಯಕ್ತಿ ಇವರು ನನ್ನ ಅನುಸಾರ ನಡಿಬೇಕು ಅನ್ನೋದೇನಿದೆ, ಇದೆಲ್ಲ ಮೋಹವೇ, ಇದೆಲ್ಲವೂ ಬಂಧನವೇ ಆಗಿದೆ. ಅದಕ್ಕೆ ಮೋಹ ಜೀತಾದಾಗಲೇ ಬಂಧನ ಮುಕ್ತರಾಗಕ್ಕೆ ಸಾಧ್ಯತೆ. स्लोगन, एक दो का स्नेही बनने के लिए सरलता और सहनशीलता का गुण धारण करो. ಒಬ್ಬರಿಗೊಬ್ಬರು ಸ್ನೇಹಿ ಆಗೋದಕ್ಕಾಗಿ ಸರಳತೆ, ಸಹನಶೀಲತೆ ಗುಣವನ್ನು ಧಾರಣೆ ಮಾಡಿಕೊಳ್ಳ್ರಿ. ಅವ್ಯಕ್ತಿಶಾರೆ ಸದಾ ಹರ್ಷಿತ್ ರಹನೆ ಕೆ ಲಿಯೆ, ಸದಾ ಹರ್ಷಿತರಾಗಿರೋದಕ್ಕಾಗಿ ತಮ್ಮ ನೇಚರನ್ನು ಸರಳ ಮಾಡಿಕೊಡ್ರಿ ಹಾಗೂ ಸಹನಶೀಲರಾಗ್ರಿ. ಬಾಪ್ ದಾದಾ ಕ ವರದಾನ್ ಹೇ ಸದಾ ಖುಷ್ ರಹೋ. ಬಾಪ್ ದಾದಾರವರ ವರದಾನ್ ಇದೆ ಎಲ್ಲ ಮಕ್ಕಳ ಪ್ರತಿಯಾಗಿ, ಮಕ್ಕಳೇ ಸದಾ ಖುಷಿಯಿಂದ ಇರ್ರಿ. ಖುಷಿಯ ಖಜಾನೆಯನ್ನು ಎಲ್ಲರಿಗೂ ಹಂಚ್ರಿ. ಖುಷಿಯ ಅಲೆಗಳನ್ನು ಸರ್ವರಲ್ಲಿ ತುಂಬ್ರಿ, ಹರಡಿಸ್ರಿ. ನಿಮ್ಮ ಮುಖದಿಂದ ಸದಾ ಖುಷಿಯ ಮುಗುಳ್ನಗೆ ಹೊಳಿತಾ ಇರಬೇಕು. ಐಸೆ ಹರ್ಷಿತ್ ಮುಖ ರಹೋ, ಈ ರೀತಿ ಹರ್ಷಿತ್ ಮುಖಿಯಾಗಿರಿ. ಇಸ್ಕೆ ಲಿಯೆ ಬೋಲ್ ಮೇ ಮಧುರತಾ, ಅದಕ್ಕಾಗಿ ತಮ್ಮ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆ, ನವೀನತೆ ಅವಶ್ಯ ಇರಲಿ. ಬ್ರಾಹ್ಮಣ ಆತ್ಮರ ಪ್ರತಿಯೊಂದು ಸಾಧಾರಣ ಮಾತು ಇರಬಾರ್ದು. ಒಂದು ಯಾವುದೇ ಮಾತು ಸಾಧಾರಣ ಮಾತು ಇರಬಾರ್ದು. ಸಾಧಾರಣ ಮಾತು ಅಂತ ಯಾವುದಕ್ಕಂತಾರಂದ್ರೆ, ಶರೀರಕ್ಕೆ ಸಂಬಂಧಪಟ್ಟಂತಹ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂತಹ, ಅಥವಾ ಇಲ್ಲಿಯ ಸಂಸಾರಕ್ಕೆ ಸಂಬಂಧಪಟ್ಟಂತಹ ಮಾತುಗಳೆಲ್ಲ ಸಾಧಾರಣ ಮಾತೆ. ಹರ್ ಕರ್ಮ ಮೇ ಐಸಿ ನವೀನತಾ ಹೋ ಜೋ ಹರ್ ಏಕ್ ಉಸ್ಮೇ ಪ್ರಾಪ್ತಿ ಕಾ ಅನುಭವ ಕರೆ. ಪ್ರತಿಯೊಂದು ಕರ್ಮದಲ್ಲಿ ಇಷ್ಟೊಂದು ನವೀನತೆ ಇರಬೇಕಲ್ಲ, ಪ್ರತಿಯೊಬ್ಬರೂ ಅದರಿಂದ ಪ್ರಾಪ್ತಿ ಅನುಭವ ಮಾಡುವಂತಿರಲಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನು ಆರಾಮದಾಯಕ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಡ್ರಿ, ಸ್ಮೃತಿ ಮಾಡಿಕೊಡ್ರಿ. ಈ ಪ್ರಪಂಚ, ಈ ನಶ್ವರ ಜಗತ್ತು, ಇಲ್ಲಿರುವ ಪ್ರತಿಯೊಬ್ಬ ಗೊಂಬೆಯ ಹಾಗೆ ಡ್ರಾಮಾದ ಬಂಧನದಲ್ಲಿ ಬಂಧಿತಾಗಿರುವಂತಹ ಮನುಷ್ಯಾತ್ಮರು. ಇದೊಂದು ನಾಟಕ ಕ್ಷೇತ್ರ, ಇದೊಂದು ಪ್ರೀ ರೆಕಾರ್ಡೆಡ್ ಫಿಲಮ್ ಪ್ಲೇ ಆಗ್ತಾ ಇದೆ. ನಾನು ಸಾಕ್ಷಿ ಆತ್ಮ ಈ ನಾಟಕದಲ್ಲಿ ಅಭಿನಯ ಮಾಡುತ್ತಾ ನಾನು ಇಲ್ಲಿ ಒಬ್ಬ ಕೇವಲ ಆ್ಯಕ್ಟರ್ ಆಗಿರುವೆ ಎನ್ನುವ ಮಾತನ್ನೇ ಮರೆತು, ನನ್ನ ಆ್ಯಕ್ಟಿಂಗ್ ಒಳಗೆ ಸಿಕ್ಕಿರುವಂತಹ ದೇಹದ ಸಂಬಂಧಗಳು, ದೇಹದ ಪದಾರ್ಥಗಳನ್ನು ನಂದು ಎಂದು ತಿಳಿದು, ನನ್ನನ್ನು ನಾನು ಮಾನವ ಜೀವಿ ಎಂದು ತಿಳಿದು, ಈ ಭವಸಾಗರದ ಅನೇಕ ಬಂಧನಗಳಲ್ಲಿ ಸಿಲುಕಿಕೊಂಡಿರುವೆ. ಅದಕ್ಕಾಗಿ ಸ್ವಯಂ ಪರಮಾತ್ಮನೇ ಬಂದು ನನಗೆ ಸತ್ಯ ಜ್ಞಾನವನ್ನು ನೀಡಿ ಈ ಭವಸಾಗರದಿಂದ ಮುಕ್ತ ಮಾಡಲು ಬಂದಿದ್ದಾರೆ. ಅದಕ್ಕಾಗಿ
ನಾನೀಗ ನನಗೆ ಸತ್ಯವು ಅರ್ಥವಾಗಿದೆ. ನಾನು ಆತ್ಮ, ಅವಿನಾಶಿ ಆತ್ಮ. ನಾನು ಕಳೆದುಕೊಳ್ಳುವುದು ಏನೂ ಇರಲಿಲ್ಲ, ಕಳೆದುಕೊಂಡಿರುವುದೂ ಇಲ್ಲ, ಅಥವಾ ಈ ಜಗತ್ತಿನಲ್ಲಿ ಪಡೆಯಬೇಕಾಗಿರುವುದು ಏನೂ ಇಲ್ಲ. ಯಾಕೆಂದರೆ ನಾನು ಅಶರೀರಿ ಆತ್ಮ, ಸಂಪೂರ್ಣ ಆತ್ಮ. ಈಗ ನಾನು ನನ್ನದೆನ್ನುವ ಎಲ್ಲ ಅಹಂಕಾರವನ್ನು, ಸ್ಮೃತಿಗಳನ್ನು, ಅನುಭವಗಳನ್ನು ತಂದೆಗೆ ಅರ್ಪಿಸಿ ಸದಾ ಸುಖದ ಅನುಭವ ಮಾಡುತ್ತಿರುವೆನು. ಓಂ ಶಾಂತಿ, ಓಂ ಶಾಂತಿ.